ನಿನ್ನೆ ದೆಹಲಿಯಲ್ಲಿ ಮೀಟಿಂಗ್ಗಳನ್ನು ಮುಗಿಸಿ ಡಿಕೆ ಶಿವಕುಮಾರ್ ವಾಪಸ್ ಬಂದರು. ತಡರಾತ್ರಿ ಬಂದವರು ನೇರವಾಗಿ ಹೋಗಿದ್ದು ಅಜ್ಜಯ್ಯನ ಮಠಕ್ಕೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಮುಂಚೆ ದೆಹಲಿಯ ಮೀಟಿಂಗ್ಗಳನ್ನು ಮುಗಿಸಿ ಕುಟುಂಬ ಸಮೇತ ನಾಗರಬಾವಿಯಲ್ಲಿರುವಂತ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ರಾತ್ರಿ 2 ಗಂಟೆಯವರೆಗೂ ಕೂಡ ಮಠದಲ್ಲಿದ್ದರು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ತಮ್ಮ ರಾಜಕೀಯದ ಏಳು ಬೀಳುಗಳು, ವೈಯಕ್ತಿಕ ಜೀವನದ ಏಳು ಬೀಳುಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಒಳ್ಳೆಯದಾದರೂ ಕೆಟ್ಟದಾದರೂ ಸಮಸ್ಯೆಯಾದರೂ ಸಂಭ್ರಮ ಇದ್ದರೂ ಅವರು ಮೊರೆ ಹೋಗೋದು ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ. ನಾಗರಬಾವಿಯಲ್ಲಿರುವಂಥ ಶಾಖಾ ಮಠಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಡರಾತ್ರಿ ಬಂದವರು ನೇರವಾಗಿ ಹೋಗಿದ್ದು ಶಾಖಾ ಮಠಕ್ಕೆ. ವೀರ ಗಂಗಾಧರ ಜಗದ್ಗುರುಗಳ ಸನ್ನಿಧಾನಕ್ಕೆ ಭೇಟಿ ಕೊಟ್ಟರು. ರಂಭಾಪುರಿ ಮಠದ 119ನೇ ಜಗದ್ಗುರುಗಳು, ಪೀಠಾಧಿಪತಿಗಳು ವೀರಗಂಗಾಧರ ಜಗದ್ಗುರು. ಅವರ ಆರಾಧಕರು ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ. ಡಿಕೆ ಶಿವಕುಮಾರ್ ಅತ್ಯಂತ ಹೆಚ್ಚು ನಂಬ್ತಾರೆ ನೊಣವಿನಕೆರೆಯಲ್ಲಿರುವಂಥ ಮಠ ಮತ್ತು ನಾಗರಬಾವಿಯಲ್ಲಿರುವಂಥ ಶಾಖಾ ಮಠ. ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಎಂಥದ್ದೇ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನಿಗೆ ನಮಿಸ್ತಾರೆ. ನಿನ್ನೆ ನಾವು ನೋಡಿದ್ವಿ ವಿಧಾನಸೌಧದ 3ನೇ ಮಹಡಿ, ನೆಕ್ಸ್ಟ್ ಇನ್ನವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರ ಕಚೇರಿ, ಮುಖ್ಯಮಂತ್ರಿಗಳ ಕಚೇರಿ. ಆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ವೀರಗಂಗಾಧರ ಜಗದ್ಗುರುಗಳ ಫೋಟೋವನ್ನ ಕೂಡ ಹಾಕಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಪ್ರಮಾಣ ವಚನಕ್ಕೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಯಾರ್ಯಾರು ಬರ್ತಾರೆ, ಏನೆಲ್ಲ ಸಿದ್ಧತೆಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ? ರಕ್ಷತ್, ಈಗ ಆಲ್ರೆಡಿ ಪ್ರಮಾಣ ವಚನಕ್ಕೆ ದಿನಗಣನೆ ಅನ್ನೋದಕ್ಕಿಂತನೂ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಸೊ ಈ ಕಾರಣಕ್ಕಾಗಿ ಸಕಲ ಸಿದ್ಧತೆಯನ್ನ ಅಧಿಕಾರಿಗಳು ಒಂದು ಕಡೆ ಗಾಜಿನ ಮನೆಯಲ್ಲಿ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಡಿಕೆ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಈಗ ಆಲ್ರೆಡಿ ಡಿಕೆ ನೆನೆ ಮಧ್ಯರಾತ್ರಿ ಮನೆಗೆ ಬಂದಿರುವಂತಹ ಕಾರಣಕ್ಕಾಗಿ ಡಿಕೆ ಮನೆಗೆ ಇನ್ನೂ ಕೂಡ ಬೆಂಬಲಿಗರು ಇರಬಹುದು ಅಥವಾ ಮುಖಂಡರು ಆಗಮಿಸಿಲ್ಲ. ಬೆಳಗ್ಗೆ 10 ಗಂಟೆಯ ಬಳಿಕ ಸಾಕಷ್ಟು ಜನ ಆಗಮಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಇವತ್ತು ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈ ಕಾರಣಕ್ಕಾಗಿ ಸಾಕಷ್ಟು ಜನ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಒಂದಷ್ಟು ಜನ ಬಂದ್ರೆ, ಇನ್ನೊಂದಷ್ಟು ಜನ ಸಚಿವ ಸಂಪುಟ ಸೇರುವಂತಹ ಸಚಿವರು ಕೂಡ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಇಷ್ಟ ದೇವರು ಅಂದ್ರೆ ಅದು ಅಜ್ಜಯ್ಯನ ದರ್ಶನವನ್ನ ನೆನ್ನೆ ರಾತ್ರಿಯೇ ಮಾಡಿರುವಂತಹ ಕಾರಣಕ್ಕಾಗಿ ಅವರು ಇವತ್ತು ಕೆಲವೊಂದು ದೇವಸ್ಥಾನಗಳಿಗೆ ಭೇಟಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆ ದೇವರು ಅಂತ ಹೇಳಿದ್ರೆ ಅದು ಕೆಂಕೇರಮ್ಮ, KM ದೊಡ್ಡಿಯಲ್ಲಿರುವಂತಹ ಕೆಂಕೇರಮ್ಮ ದೇವಾಲಯ. ಅಲ್ಲಿಗೂ ಕೂಡ ಹೋಗಿ ಅವರು ಕೆಂಕೇರಮ್ಮನ ದರ್ಶನವನ್ನ ಪಡೆದು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಅದರ ಬಗ್ಗೆ ಖಚಿತಪಡಿಸಲಿಲ್ಲ ಅವರ ಆಪ್ತ ವಲಯದವರು. ಆದ್ರೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಸಾಕಷ್ಟು ಪಾಪ್ಯುಲಾರಿಟಿಯನ್ನ ಪಡೆದಿರುವಂತಹ ನಾಯಕ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಪಾಪ್ಯುಲಾರಿಟಿ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಸಾಕಷ್ಟು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆ ಎಲ್ಲ ಸರ್ಕಾರಗಳ ಸಿಎಂಗಳು ಬರುವಂತಹ ಸಾಧ್ಯತೆಗಳಿದೆ. ಈಗ ಉದಾಹರಣೆಗೆ ತೆಲಂಗಾಣದಲ್ಲಿರುವಂತಹ ರೇವಂತ್ ರೆಡ್ಡಿ ಇರಬಹುದು, ಕೇರಳದ ಸತೀಶನ್ ಇರಬಹುದು, ಅದರ ಜೊತೆಗೆ ಹಿಮಾಚಲ ಪ್ರದೇಶದ ಸಿಎಂಗಳು ಕೂಡ ಆಗಮಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆದ್ರೆ ಯಾರ್ಯಾರು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲಿಸ್ಟ್ ಗಳನ್ನ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರ ಆಪ್ತರು ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಸೊ ಇನ್ನೊಂದು ಕಡೆ ಯಾರೆಲ್ಲ ಬರಬಹುದು ಅನ್ನುವಂತಿದೆ. ಸೊ ಅವರೆಲ್ಲರಿಗೂ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಅವರೆಲ್ಲರೂ ಬರ್ತಾರ ಅನ್ನುವಂಥದ್ದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗಬೇಕು. ಆದ್ರೆ ಸಾಕಷ್ಟು ಸಿದ್ಧತೆಯನ್ನ ಒಂದು ಕಡೆ ಆಪ್ತ ಬಳಗ ಮಾಡಿಕೊಂಡಿದ್ರೆ, ಇನ್ನೊಂದು ಕಡೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನ ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.